ನಮಸ್ಕಾರ. ಈ ಮಂತ್ರ ಏನಾದರೂ ನಿಮ್ಮ ಕಣ್ಣಿಗೆ ಬಿತ್ತು ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋ ನೋಡೋರಿಗೆ ಖಂಡಿತವಾಗ್ಲೂ ಸಾಲ ಮಾತ್ರ 100% ತೀರೇ ತೀರುತ್ತೆ. ಸಾಲ ತೀರಿಸೋಕೆ 100% ದಾರಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇದು ತಮಾಷೆ ಅಂದ್ಕೊಬೇಡಿ, ಸತ್ಯ. ವಿಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಈಗ ಸಾಲಗಳು ಮನುಷ್ಯನಿಗೆ ಯಾಕಾಗುತ್ತೆ ಅಂತಂದರೆ, ಒಂದು ಸ್ವಯಂಕೃತ ಅಪರಾಧ ಮಾಡ್ಕೊಂಡಾಗ, ಆಸೆ ದುರಾಸೆಗಳು ಪಟ್ಟಾಗ, ವಿಪರೀತ ಆಸ್ತಿಗಳು ಮಾಡ್ಕೊಳಕ್ಕೆ ಹೋದಾಗ, ಇಲ್ಲ ಅಂತಂದರೆ ಮನೆಯಲ್ಲಿ ಯಾರಿಗೋ ಹುಷಾರಿರಲ್ಲ, ಕಾಯಿಲೆ ಅನಾರೋಗ್ಯ ಸಮಸ್ಯೆ ಇನ್ನೊಂದು ಮತ್ತೊಂದು ಬಂದಿರುತ್ತೆ, ಅಥವಾ ಆಕ್ಸಿಡೆಂಟ್ಸ್ಗಳು ಅಪಘಾತಗಳಾಗಿ ಸಮಸ್ಯೆಗಳಾದಾಗ ಮನುಷ್ಯನಿಗೆ ಆ ಒಂದು ವಿಚಾರದಲ್ಲೂ ಸಾಲಬಾಧೆಗಳಾಗುತ್ತೆ. ಇಲ್ಲಾಂದರೆ ಜೂಜು, ಇಸ್ಪೀಟು, ವ್ಯಸನಗಳು, ಈ ಶೇರ್ ಮಾರ್ಕೆಟು, ಇನ್ನೊಂದು ಮತ್ತೊಂದು ಕೈ ಸಾಲ, ಬಡ್ಡಿ ಸಾಲ, ಆ ಪ್ರಾಪರ್ಟಿ ಮಾಡೋಕ್ಕೋಗೋಣ, ಈ ಪ್ರಾಪರ್ಟಿ ಮಾಡೋಕ್ಕೋಗೋಣ, ಆ ಆಸ್ತಿ ಮಾಡೋಕ್ಕೋಗೋಣ, ಈ ಆಸ್ತಿ ಮಾಡೋಕ್ಕೋಗೋಣ, ಆ ಬಿಸ್ನೆಸ್ಸು ಮಾಡೋಕ್ಕೋಗೋಣ, ಈ ಬಿಸ್ನೆಸ್ಸು ಮಾಡೋಕ್ಕೋಗೋಣ ಅಂತ ಬಿಸ್ನೆಸ್ಸುಗಳ ಮೇಲೆ ಬಿಸ್ನೆಸ್ಸುಗಳು ಮಾಡಿ ಲಾಸ್ ಆಗಿರ್ತೀರ. ಇಲ್ಲ ಯಾರಿಗೋ ಬ್ಯಾಂಕು ಶೂರಿಟಿ ಲೋನುಗಳು ಕೊಟ್ಟು ಸಿಗಾಕೊಂಡಿರ್ತೀರ, ಅಥವಾ ಯಾರಿಗೋ ಕೈ ಸಾಲ ಬಡ್ಡಿ ಸಾಲ ಕೊಡಿಸ್ಬಿಟ್ಟು ನೀವು ಸಿಗಾಕೊಂಬಿಟ್ಟಿರ್ತೀರ, ಅಥವಾ ನಿಮ್ಮ ಹತ್ರ ಯಾರೋ ಇಸ್ಕೊಂಡು ಕೊಡ್ತೀನಿ ಅಂತಂದ್ಬಿಟ್ಟು ಟೋಪಿ ಹಾಕ್ಬಿಟ್ಟಿರ್ತಾರೆ. ಈ ರೀತಿ ಎಲ್ಲ ಇರ್ತವೆ. ಸಾಲ ಆಗಿದ್ದಾವೆ ಅಂದರೆ 108 ಇರ್ತವೆ ಸಮಸ್ಯೆಗಳಿಗೆ. ಇಲ್ಲ ಮಕ್ಕಳ ಎಜುಕೇಷನಿಗೆ ಸಾಲನೋ, ಹೈಯರ್ ಎಜುಕೇಷನಿಗೆ ಸಾಲನೋ, ಮಕ್ಕಳು ಮದುವೆಗೆ ಸಾಲನೋ, ಮನೆ ಕಟ್ಟೋಕ್ಕೆ, ಸೈಡ್ ತಗೊಳಕ್ಕೆ, ಜಮೀನು ತಗೊಳಕ್ಕೆ, ಇನ್ನೊಂದು ಮತ್ತೊಂದಕ್ಕೆ ಸಾಲಗಳಾಗಿರ್ತವೆ. ಆ ಸಾಲ ತೀರಿಸೋಕೆ ಈ ಒಂದು ಮಂತ್ರ ನಿಮ್ಮ ಕಣ್ಣಿಗೆ ಬಿತ್ತು ಅಂದರೆ ಖಂಡಿತವಾಗ್ಲೂ 100% ಸಾಲ ತೀರುತ್ತೆ. ಸಾಲ ತೀರಿಸೋಕೆ 100% ದಾರಿ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇದು ತಮಾಷೆನೇ ಅಂದ್ಕೊಂಬೇಡಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಯಾವ ಮಂತ್ರ ಹೇಳ್ತೀನಿ ನೋಡಿ. ಇನ್ನೊಂದು, ಈ ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ಈ ದುಸ್ಥಾನಗಳು ಮನೇಲಿ ಕೂತ್ಕೊಂಡಾಗ, ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ ಮತ್ತೆ ಪೂರ್ವ ಪುಣ್ಯಸ್ಥಾನ 5ನೇ ಮನೆಯಲ್ಲಿ ಕೂತ್ಕೊಂಡಾಗ ಇದರದ್ದು ದಶಾಭುಕ್ತಿಗಳು ನಡೀತು ಅಂತಂದರೆ ಖಂಡಿತವಾಗ್ಲೂ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆಗಳು ಬರೋದು, ಸಾಲಬಾಧೆ ಸಮಸ್ಯೆಗಳು ಬರೋದು, ಕೊಟ್ಟಿರೋ ಹಣ ವಾಪಸ್ ಬರ್ದಲೇ ಇರೋದು, ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೊಡ್ದಲೇ ಇರೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಅನಾರೋಗ್ಯದ ಸಮಸ್ಯೆ, ಹೆಲ್ತ್ ಇಶ್ಯೂಸ್ಗಳು ಬರೋದು, ಇನ್ನೊಂದು ಮತ್ತೊಂದು, ಇವೆಲ್ಲ ಸರ್ವೇ ಸಾಮಾನ್ಯ ಆಗುತ್ತೆ. ಆದರೂ ಮೀರಿ ಮನುಷ್ಯ ಸ್ವಯಂಕೃತ ಅಪರಾಧ ಮಾಡ್ಕೊತಾನೆ. ಆಸೆ ದುರಾಸೆ, ಹೇಳಿಕೆ ಮಾತು ಕೇಳಿ, ಇನ್ನೊಂದು ಮತ್ತೊಂದು ಕೇಳಿ, ಅವ್ರಿವ್ರ ಮಾತು ಕೇಳಿ, ಆ ಬಿಸ್ನೆಸ್ಸು ಈ ಬಿಸ್ನೆಸ್ಸು ಮಾಡಿ, ಇನ್ನೊಂದು ಮತ್ತೊಂದು ಮಾಡಿ, ಶಾರ್ಟ್ಕಟ್ ರೂಟಲ್ಲಿ ಶ್ರೀಮಂತರಾಗೋಣ ಅಂತಂದ್ಬಿಟ್ಟು ವ್ಯಸನಗಳಿಗೆ, ದುಶ್ಚಟಗಳಿಗೆ ಬಿದ್ದು, ಇಸ್ಪೀಟು, ಜೂಜು, ಶೇರ್ ಮಾರ್ಕೆಟು, ಈ ಲಾಟ್ರಿ, ಇನ್ನೊಂದು ಮತ್ತೊಂದು, ಇದಕ್ಕೆಲ್ಲ ಹೋಗಿ ಮನುಷ್ಯ ಸಾಲಗಳು ಮಾಡ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಈ ಒಂದು ರಿಲೇಟೆಡ್ಸು ಅದ್ಭುತವಾದ ಈ ಒಂದು ಪರಿಹಾರ ಏನಪ್ಪ ಅಂದರೆ ಈ ಮಂತ್ರ. ಈ ಮಂತ್ರನ ನೀವು ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ, ಅಂದರೆ ಪ್ರತಿ ಗುರುವಾರ ಮಧ್ಯರಾತ್ರಿ 12 ಗಂಟೆಗೆ, ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ ಮಧ್ಯರಾತ್ರಿ. ಇಂಥ ಟೈಮಲ್ಲಿ ಗಜೇಂದ್ರ ಮೋಕ್ಷನ ನೀವು ಯೂಟ್ಯೂಬಲ್ಲಿ ಕೇಳ್ತಾ ಬನ್ನಿ. ಗಜೇಂದ್ರ ಮೋಕ್ಷ ಅಂತ ಬರುತ್ತೆ. ಯೂಟ್ಯೂಬ್ನಲ್ಲಿ ಪ್ಲೇ ಮಾಡ್ಕೊಳ್ಳಿ. ಗಜೇಂದ್ರ ಮೋಕ್ಷ ಅಂತ ಹೊಡೀರಿ. ಯೂಟ್ಯೂಬಲ್ಲಿ ಪ್ಲೇ ಮಾಡ್ಕೊಂಡು ಒಂದು 3 ಬಾರಿ ಕೇಳ್ತಾ ಬನ್ನಿ. ಖಂಡಿತವಾಗ್ಲೂ 100% ಸಾಲ ತೀರುತ್ತೆ. ಸಾಲ ತೀರಿಸೋಕೆ 100% ದಾರಿ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ಜಾತಕ ಕನ್ಸಲ್ಟೇಷನ್ ತಗೊಳ್ಳೋರು ಮಾತ್ರ ಫೋನ್ ಮಾಡಿ. ನಮಸ್ಕಾರ.